ಸಾಕಷ್ಟು ತಂತ್ರಗಾರಿಕೆಗಳು ನಡೀತಾ ಇದೆ. 28ಕ್ಕೆ 28 ಕೂಡ ಗೆದ್ದುಕೊಂಡು ಬರಬೇಕು. ಒಂದು ಕಡೆ JDS ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀವಿ, ಅದರ ಲಾಭವನ್ನು ನಾವು ಪಡೆದುಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ BJP ಪಾಳ್ಯದಲ್ಲಿ ಸಾಕಷ್ಟು ತಂತ್ರಗಾರಿಕೆ ನಡೀತಾ ಇದೆ. ಕಾಂಗ್ರೆಸ್ ವಿರೋಧಿ ಅಲೆ ಎಬ್ಬಿಸೋದಕ್ಕೆ ಕೇಸರಿ ಪಡೆ ರಣತಂತ್ರವನ್ನು ಹೆಣಿತಾ ಇದೆ. ಸರ್ಕಾರದ ವೈಫಲ್ಯಗಳ ವಿರುದ್ಧ ಜನರಿಗೆ ಮನವರಿಕೆ ಮಾಡಿಕೊಳ್ಳೋದಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಕಾಂಗ್ರೆಸ್ ಹಿಂದೂ ವಿರೋಧಿ ನಿಲುವುಗಳನ್ನು ತಿಳಿಸೋದಕ್ಕೆ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ BJP ನಾಯಕರು. ಪ್ರತಿ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟಗಳಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸೋದಕ್ಕೆ BJP ನಾಯಕರು ಮುಂದಾಗಿದ್ದಾರೆ. ಇದರ ಜೊತೆಗೆ ಕೇಂದ್ರದ ಜನಪರ ಯೋಜನೆ ಕುರಿತಂತೆ ಫಲಾನುಭವಿಗಳ ಜೊತೆ ಸಮಾವೇಶವನ್ನು ಕೂಡ ನಡೆಸಲಿದ್ದಾರೆ. ಮನೆ ಮನೆಗೆ ತೆರಳಿ ಕರಪತ್ರ ಹಂಚುವ ಮೂಲಕ ಒಂದು ರೀತಿಯಲ್ಲಿ ಅಲೆಯನ್ನು ಸೃಷ್ಟಿ ಮಾಡೋದಕ್ಕೆ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. BJP ಪ್ರಮುಖ ನಾಯಕರ ನೇತೃತ್ವದಲ್ಲಿ ಸಮಿತಿಗಳ ರಚನೆಗೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ ಅಂತೇಳಿ ಈಗ ಒಂದಷ್ಟು ಪ್ಲಾನ್ಗಳಾಗ್ತಾ ಇದೆ. ರಣತಂತ್ರಗಳು, ತಂತ್ರಗಾರಿಕೆಗಳು, ಲೆಕ್ಕಾಚಾರಗಳು ಎಲ್ಲವೂ ಕೂಡ ಶುರುವಾಗ್ತಾ ಇದೆ. ಕಾಂಗ್ರೆಸ್ ಹಿಂದೂ ವಿರೋಧಿ ಅಲೆ ಅಂತ ಹೇಳಿ ಬಿಂಬಿಸೋದಕ್ಕೆ BJP ನಾಯಕರು ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. ಜೊತೆಗೆ ಕೇಂದ್ರದ ಜನಪರ ಯೋಜನೆಗಳ ಕುರಿತಾಗಿ ಜನರಿಗೆ ರೀಚ್ ಆಗಿದೆಯೋ ಇಲ್ವೋ, ರೀಚ್ ಆದಮೇಲೆ ಅಲ್ಲಿ ಯಾವ ರೀತಿಯಾಗಿ ಲಾಭದಾಯಕವಾಗಿದೆ, ಜನರಿಗೆ ಯಾವ ರೀತಿಯಾಗಿ ಅನುಕೂಲತೆಗಳಾಗಿದೆ ಅನ್ನೋದ್ರ ಬಗ್ಗೆ ಫಲಾನುಭವಿಗಳ ಜೊತೆಯಲ್ಲಿ ಒಂದು ಸಮಾವೇಶವನ್ನು ಕೂಡ ನಡೆಸಲಿದ್ದಾರೆ. ಮನೆ ಮನೆಗೆ ತೆರಳಿ, ಪ್ರತಿ ಜಿಲ್ಲೆಗೆ ತೆರಳಿ, ತಾಲೂಕುಗಳಿಗೆ ತೆರಳಿ, ಹೋಬಳಿ ಮಟ್ಟಗಳಿಗೆ ತೆರಳಿ ಅಲ್ಲಿ ಪ್ರತಿ ಬೃಹತ್ ಒಂದು ರೀತಿ ನೋಡಿ, ಒಂದು ಕಡೆ ಕಾಂಗ್ರೆಸ್ನ ಹಿಂದೂ ವಿರೋಧಿ ನಿಲುವುಗಳನ್ನು ತಿಳಿಸೋದಕ್ಕೆ ಪ್ರವಾಸವನ್ನು ಕೈಗೊಂಡು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದು, ಜೊತೆಗೆ ಕೇಂದ್ರದ ಜನಪರ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ನಡೆಸೋದು, ಮನೆ ಮನೆಗೆ ತೆರಳಿ ಕರಪತ್ರವನ್ನು ಹಂಚೋದು. ಈ ಮೂಲಕ BJP ಬಹು ದೊಡ್ಡ ಪ್ಲಾನಿಂಗನ್ನು ಮಾಡ್ಕೊಳ್ತಾ ಇದೆ.